ಗಾಯ್ಸ್ ನಾವೀಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ಅಂತ ಹೋಗ್ತಿದ್ದೋ. ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ 5 ಗಂಟೆ ಮೇಲೆ ಬೋಟು ಕ್ಲೋಸ್ ಅಂತೆ. 5 ಗಂಟೆಯಲ್ಲಿ ಬೋಟಲ್ಲಿ ಹೋಗೋಕ್ಕಾಗಲ್ಲ ನಾವು. ಸೊ ಹಂಗಾಗಿ ಇಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ದೊಡ್ಡ ಬ್ರಿಡ್ಜು. ಈ ಬ್ರಿಡ್ಜ್ನ ನಾವು ಆ ಕಡೆ ಕ್ರಾಸ್ ಮಾಡಿ ಮತ್ತೆ ಅಲ್ಲಿ ಹನುಮಾನ್ಜಿ ಟೆಂಪಲ್ ಮತ್ತು ಸರಸ್ವತಿ ಟೆಂಪಲ್ ನೋಡಬೇಕು ಅಂದರೆ ಈ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗಬೇಕು. ಸೊ ದಯವಿಟ್ಟು ಯಾರು ಪ್ಯಾನಿಕ್ ಹಾಕೋಬಿಡಿ, ಏನಿಲ್ಲ ಅಂದರೆ ಒಂದು 5 to 6 ಕಿಲೋಮೀಟರ್ ಬೈ ವಾಕ್ ಹೋಗಬೇಕಾಗುತ್ತೆ ಅಷ್ಟೇ. ಬಟ್ ನೀವು ಆ ಕಡೆಗೆ ಹೋಗಬೇಕು ಅಂತಂದರೆ ಬೋಟಲ್ಲಿ ಹೋಗೋಕ್ಕಾಗಲ್ಲ, ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗಬೇಕು. ಗೊತ್ತಾಯ್ತು ಅಷ್ಟೇ. ನೋಡಿ ಫುಲ್ ಇನ್ಫಾರ್ಮೇಷನ್ ಹೇಳಿದೆ. ನಾವಂತೂ ಸುಮ್ಮನೆ 8 ಕಿಲೋಮೀಟ್ರ್ ವಾಕು. ಬಟ್ ನಾವು ವೆಹಿಕಲ್ ತಂದಿರಾಗಿತ್ತು. ಬಟ್ ಪಾರ್ಕಿಂಗ್ ಬಿಟ್ಟಿದ್ರೆ ನಿಮ್ಗೆ ಈಸಿ ಆಗೋದು. ಪಾರ್ಕಿಂಗ್ ಬಿಟ್ಟರೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಡ್ಬೋದು. ಬಟ್ ಪಾರ್ಕಿಂಗ್ ಆ ಕಡೆ 6 ಕಿಲೋಮೀಟ್ರ್ ಆಚೆ ಕೊಟ್ಟಿರೋದ್ರಿಂದ ಬೈ ವಾಕೆ ನಾವು ಹೋಗಿ ಈ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಬರಬೇಕು. ನೋಡಿ ಇದೇ ಬ್ರಿಡ್ಜು. ಈ ಬ್ರಿಡ್ಜ್ ಕ್ರಾಸ್ ಮಾಡ್ಬೇಕು ನಾವು ಆ ಕಡೆ ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೆ. ಗಾಯ್ಸ್ ಕೆಳಗೆ ಕಾಣುತ್ತೆ ನೋಡಿ ಏನು ಟ್ರಾಫಿಕ್ ಜಾಮ್ ಆಯ್ತು ಅಂತ ಹೇಳ್ಬಿಟ್ಟು. ನಾವು ಈ ಕಡೆ ಈ ರೋಡಲ್ಲಿ ಇದ್ದೀವಿ, ಇಲ್ಲಿ ಏನು ಅಷ್ಟೊಂದಿಲ್ಲ. ಬಟ್ ಎಲ್ಲ ಮೇಲೆ ಓಡಾಡ್ತಾರಿಂದ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಐತೆ ಇಷ್ಟೊತ್ತಾದ್ರೂ. ನೋಡಿ ನಾವು ಇಲ್ಲಿ ಲೆಫ್ಟ್ ತಗೋಬೇಕಿತ್ತು, ಒಂಚೂರು ಮುಂದಕ್ಕೆ ಹೋದ ಅಂತ ಹೇಳ್ಬಿಟ್ಟು ಮತ್ತೆ ಈಗ ಲೇಟ್ ಆಗಿಬಿಡುತ್ತೆ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಮಾತ್ರ ಸಖತ್ ಹುಷಾರಾಗಿರಿ. ಅವ್ರು ಕೇಳಿದಷ್ಟೇ ಕೊಡೋಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಚೌಕಾಸಿ ಮಾಡಿ. ಯಾಕಪ್ಪ ಅಂತಂದರೆ ಈಗ ನೋಡಿ ಅವ್ರು ನಮ್ಮ ಹತ್ರ 400 ರೂಪಾಯಿ ಕೇಳಿದ್ರು. ಇಲ್ಲ ನಾವು ಲಾಸ್ಟ್ ಫೈನಲ್ಗೆ ಅವ್ರು ಯಾರೋ 250 ಕೇಳಿದ್ರು ಅಂತಂದರೆ 250 ಒಪ್ಕೊಂಡ್ರು. ಇನ್ನೂ ಕಮ್ಮಿ ಕಡೆ ಇನ್ನೂ ಕಮ್ಮಿಗೆ ಒಪ್ಕೊಳ್ಳೋ ಅಂತೀನಿ. ಸೊ ಹಂಗಾಗಿ ಆಟೋದವ್ರ ಹತ್ರ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಿ, ಚೌಕಾಸಿ ಮಾಡಿ ಸ್ವಲ್ಪ ಒಪ್ಪತ್ತಾರೆ. ಯಾಕಂದರೆ ದುಬಾರಿ ಇಲ್ಲೆಲ್ಲ. ಸುಮ್ಮನೆ ಒಂದು ಬೈಕಲ್ಲಿ 1 ಕಿಲೋಮೀಟರ್ ಕರ್ಕೊಂಡೋಗಿ 100 ರೂಪಾಯಿ ಇಸ್ಕೊತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಗಾಯ್ಸ್. ನೀವು ಕರೆಕ್ಟಾಗಿ ಸೆಕ್ಟರ್ 24 ಅವರ್ಸ್ ಸ್ನಾನ ಮಾಡಬೇಕು ಅಂತಂದರೆ ಮೊದಲು ಅರಿಯಲ್ ಘಾಟಿಗೆ ಬಂದುಬಿಡಿ. ಅರಿಯಲ್ ಘಾಟಿನ ಒಂದು 1 ಕಿಲೋಮೀಟ್ರ್ ವಾಕಿಂಗ್ ಇರುತ್ತೆ ಅಷ್ಟೇ. ಸೊ ಈಗ ನಾವು ಈಗ ಅರಿಯಲ್ ಘಾಟಲ್ಲಿ ಇಳಿದಿದ್ದೀವಿ. ಸೆಕ್ಟರ್ 24ಗೆ ಬೈ ವಾಕ್ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಬಿಟ್ಟು ನೆಕ್ಸ್ಟು ಅಲ್ಲಿಂದ ಹನುಮಾನ್ಜಿ ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಈಗ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ. ಈಗ ನಾವು ಅರಿಯಲ್ ಘಾಟಲ್ಲಿ ಇದ್ದೀವಿ, ಅರಿಯಲ್ ಘಾಟಿಂದ ಎಷ್ಟು ದೂರ ಆಗುತ್ತೆ ನೋಡೋಣ. ಏನು ಗುರು ಈ ಚಳಿಲು ಮುಳುಗೋಕೆ ಇಷ್ಟೊಂದು ಜನ ಹೋಗ್ತಾರೆ. ಆಮೇಲೆ ಇನ್ನೊಂದು ಸಿಕ್ಕಾಪಟ್ಟೆ ಚಳಿ ಗಿಳಿ ಅಂತಾರೆ. ಯಾವ ಚಳಿನೂ ಏನಿಲ್ಲ, ಬ್ಯಾಚ್ಗೈತೆ ಇಲ್ಲಿ, ಏನು ಆ ಥರ ಚಳಿ ಏನಿಲ್ಲ. ಧೈರ್ಯವಾಗಿ ಬನ್ನಿ. ಆಮೇಲೆ ತೀರಾ ಜನ ಏನು ಅಷ್ಟೊಂದು ಏನಿಲ್ಲ, ನಾರ್ಮಲ್ಲೇ. ಈಗ ಶುರು ಆಯ್ತು ನೋಡಿ ನಿಜವಾದ ಸಂಗಮ. ಈಗ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ನಡಿಬೇಕು ನಾವು. ಅರಿಯಲ್ ಘಾಟಿಂದ ತ್ರಿವೇಣಿ ಸಂಗಮ ಹತ್ರ ಬಂದಿದ್ದೀವಿ. ನಮಗೆ ಸ್ನಾನಕ್ಕೆ ಸೆಕ್ಟರ್ 24 ಕೊಟ್ಟಿರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ಫೈನಲಿ ರೀಚ್ ನೋಡಿ.